ಮಳೆರಾಯನ ಮುನಿಸಿನಿಂದ ಕೆಆರ್ಎಸ್ ನೀರಿನ ಮಟ್ಟ ಪಾತಾಳಕ್ಕೆ ಕುಸಿದಿದೆ. ಮಂಡ್ಯದಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಮಳೆರಾಯನ ಮುನಿಸಿನಿಂದ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಅಕ್ಷರಶಃ ಪಾತಾಳಕ್ಕೆ ಕುಸಿದಿರುವಂಥದ್ದು. ಮಂಡ್ಯದಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ತೀವ್ರ ಮಳೆ ಕೊರತೆಯಿಂದ ಅನ್ನದಾತರಿಗೆ ಸಂಕಷ್ಟ ಶುರುವಾಗಿದೆ. ವೀಕ್ಷಕರೇ, ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಗಣನೀಯವಾಗಿ ಇಳಿಕೆಯಾಗಿದೆ. ನೋಡಿ, ಮಳೆರಾಯ ಅಕ್ಷರಶಃ ಈ ಸಲ ಬರ ಯಾವ ರೀತಿಯಾಗಿ ಬಡ್ದಿದೆ ರಾಜ್ಯಕ್ಕೆ ಅಂದರೆ, ಅದರಿಂದ ನಾವು ಹೊರಗಡೆ ಬರಲಿಕ್ಕೆ ಬಹುಶಃ 2-3 ವರ್ಷಗಳು ಬೇಕಾಗ್ಬೋದೇನೋಪ್ಪ. ಬರೋ ವರ್ಷ ಚೆನ್ನಾಗಿ ಉತ್ತಮವಾಗಿ ಮಳೆ ಆದರೂ ಸಹ ಈಗಾಗಿರುವಂಥ ಲಾಸನ್ನು ಬೇರ್ ಮಾಡೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಈಗ ಮಳೆಗಾಲದಲ್ಲಿನೇ ಈ ಕಷ್ಟ ಇದೆ ವೀಕ್ಷಕರೇ. ಇನ್ನು ಬೇಸಿಗೆದಲ್ಲಿ ನಾವು ಹೆಂಗಪ್ಪ ಎದುರಿಸ್ತೀವಿ ಪರಿಸ್ಥಿತಿ ಅಂತ. ಡ್ಯಾಮಲ್ಲಿ ನೀರಿತ್ತು ಅಂದರೆ ಓಕೆ, ಡ್ಯಾಮಲ್ಲಿ ನೀರಿತ್ತು ಅಂದರೆ ಏನೋ ಅನ್ಬೋದು. ಆದರೆ ಇಲ್ಲಿ ಡ್ಯಾಮಲ್ಲಿ ನೀರಿಲ್ಲ. ಬೇಸಿಗೆ ಕಾಲದಲ್ಲಿ ಹೇಗೆ ಪರಿಸ್ಥಿತಿನ ನಿಭಾಯಿಸೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹನಿ ಮಳೆ ಇಲ್ಲದೆ ಜನರು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಣಭೂಮಿಯಾಗಿ ಪರಿವರ್ತನೆಯಾದಂಥ ರೈತರ ಜಮೀನು. ಸೊ ಈಗ ಕೃಷಿಗೆ ನೀರಿಲ್ಲದೆ ಬಿತ್ತನೆ ಕಾರ್ಯವೂ ಸಹ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಮಗದೊಂದು ಕಡೆ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗೋಗಿರೋದು. ಮಂಡ್ಯ ಜಿಲ್ಲೆಯಲ್ಲಿ ಬರೋಬ್ಬರಿ 83% ಮಳೆ ಕೊರತೆ ವೀಕ್ಷಕರೇ. ಮಳೆನೇ ಇಲ್ಲ ಹೇಳಬೇಕು ಅಂದರೆ. ಕೆಆರ್ಎಸ್ ಡ್ಯಾಮ್ನಲ್ಲಿ ಸದ್ಯಕ್ಕೆ ಇರೋದು ಬರೀ 92 ಅಡಿ ನೀರು ಮಾತ್ರ. 92 ಅಡಿ ನೀರು ಮಾತ್ರ ಇದೆ. ಅದು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. 12 TMC ನೀರು ಮಾತ್ರ ಬಳಕೆಗೆ ಲಭ್ಯ ಇದೆ. 12 TMC ನೀರಿನ ಒಂದು 2 ತಿಂಗಳಲ್ಲಿ ಅದು ಖಾಲಿಯಾಗಿ ಹೋಗುತ್ತೆ. ಯಾಕಂದರೆ ಬೆಂಗಳೂರಿಗೆ 7 TMC ನೀರು ಬೇಕು. ಲಭ್ಯ ಇರುವಂಥ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಹೆಂಗೆ ಅಂತ? ಯಾಕಂದರೆ ಆಲ್ಮೋಸ್ಟ್ ಕೃಷಿ ಚಟುವಟಿಕೆಗಳು ಸ್ಟಾಪ್ ಆಗಿದೆ ಅಂತ ಸದ್ಯ ಶೋಚನೀಯ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ತಾವು ಡೀಟೇಲ್ಸ್ ಕೊಡೋದಾದ್ರೆ. ಶಿವಶೇಖರ್, ಇನ್ನು ಕೆಆರ್ಎಸ್ ಡ್ಯಾಮ್ ಇರ್ತಕ್ಕಂಥದ್ದು 124.80 ಅಡಿ. ಆದ್ರೆ ಇವತ್ತಿಗೆ ಇರ್ತಕ್ಕಂಥದ್ದು 92 ಅಡಿ ಮಾತ್ರ. ಅಂದ್ರೆ 17 TMC ಮಾತ್ರ ಈಗಿರ್ತಕ್ಕಂಥದ್ದು. 17 TMC ನಲ್ಲಿ 6 TMC ಏನಾದ್ರೂ ಜಸ್ಟ್ ಸ್ಟೋರೇಜ್ ಆಗುತ್ತೆ, ಅದನ್ನ ಬಳಕೆಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಉಳಿದಿರ್ತಕ್ಕಂಥದ್ದು 12 TMC ಮಾತ್ರ. ಸೊ ಈ 12 TMC ನ ಮಳೆ ಬರುತ್ತಾ ಇಲ್ವೋ, ಮಳೆ ಈಗಾಗಲೇ ಕೈ ಕೊಟ್ಬಿಟ್ಟಿದೆ. ಹಿಂಗಾಗಿ ಕುಡಿಯೋ ನೀರಿಗೆ ಮಾತ್ರ ಬಳಕೆ ಮಾಡ್ಕೊಳ್ರಿ ಅಂತ ಹೇಳಿ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಜೊತೆಗೆ ಅದೇ ರೀತಿ ಪದ್ಧತಿನ ಮಾಡ್ಕೋಬೇಕು ಅಂತಾನೆ ಹೇಳಿದ್ದಾರೆ. ಯಾಕೆಂದ್ರೆ ಕಳೆದ ಕೆಲವು ದಿನಗಳ ಹಿಂದೆನೂ ಮುಖ್ಯಮಂತ್ರಿಗಳೇ ಹೇಳಿದ್ರು, ಯಾರು ಈ ಸರಿ ನಾಟಿ ಮಾಡಬಾರ್ದು, ಹೊಸದಾಗಿ ಬೆಳೆ ಬೆಳಿಬಾರ್ದು ಅಂತ. ಸೊ ರೈತರು ಒಂದು ಹಂತದಾರು ನೀರು ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಮಾಡಿದಂತ ಸರ್ಕಾರ ಈಗ 4-5 ದಿನಗಳಿಂದ ಈಗ ಬೆಳೆದಿರ್ತಕ್ಕಂಥ ಕಬ್ಬು ಅಥವಾ ಬೆಳೆನ ಉಳಿಸ್ಕೊಳ್ಳಿಕ್ಕಾಗಿ ಮಾತ್ರ ನೀರ್ನ ಹರಿಸ್ತಾ ಇದ್ದಾರೆ. ಅದನ್ನ ಯಾವಾಗ ಬೇಕಾದ್ರೆ ತಪ್ಪಿಸ್ಬೋದು. ಅಂದ್ರೆ 15 ದಿನಗಳ ಕಾಲ ಮಾತ್ರ ನೀರು ಹರಿಸಿ ಆಮೇಲೆ ತಪ್ಪಿಸ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ಹೀಗಾಗಿ ಈಗಿರ್ತಕ್ಕಂಥ ನೀರನ್ನ ಕುಡಿಲಿಕ್ಕೆ ಜೋಪಾನ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಅವರು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಶಿವ, ಓಕೆ, ಥ್ಯಾಂಕ್ ಯು ರವಿ ತಮಗೆಲ್ಲ ಡೀಟೇಲ್ಸ್ಗಾಗಿ.